ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಅಂಬಾಬಾಯಿ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಹೊರಡೋದಿದೆ. ನಿಶ್ಚಿತವಾಗಿ ಆ ಮಸೀದಿ ನನಗನಿಸಿ ಮಟ್ಟಿಗೆ ಸುಮಾರು ಒಂದು 50-60 ವರ್ಷದಿಂದ ಯಾವುದೇ ಹಿಂದೂ ಮೆರವಣಿಗೆ ಹೊರಟ್ರೆ ಅದೇ ಮಸೀದಿಯಿಂದ ಕಲ್ಲುಗಳು ಬರ್ತವೆ, ಅದೇ ಮಸೀದಿಯಿಂದ ಸೋಡಾ ಬಾಟ್ಲಿ ಬರ್ತವೆ, ಅದೇ ಮಸೀದಿಯಿಂದ ಚಪ್ಪಲಿ ಬರ್ತವೆ. ಆ ಮಸೀದಿಯನ್ನು ನಿಷೇಧ ಮಾಡಬೇಕು. ಆ ಮಸೀದಿ ಕಮಿಟಿಯ ಎಲ್ಲ ಸದಸ್ಯರನ್ನ, ಅಧ್ಯಕ್ಷರನ್ನ, ಅವರನ್ನ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕೇಸ್ ಹಾಕಿ ಒಳಗಡೆ ತಾಳ್ಬೇಕಂತ ಹೇಳಿ ನಾವು ಒತ್ತಾಯ ಪಡಿಸ್ತೇವೆ. ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ತಾಲೂಕಿನಿಂದ ಹಿಂದೂ ನಾಯಕರುಗಳು ಬರಬೇಕು, ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು. ಇಡೀ ಜಿಲ್ಲೆಯ ಒಂದು ಪ್ರತಿಭಟನೆ ಭಾಳ ದೊಡ್ಡ ಸಂಖ್ಯೆ ಒಳಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಭಟನೆ ಮಾಡೋರಿದ್ವಿ. ಮತ್ತು ನಾಳೆ ದಿವಸ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಗರಕ್ಕೆ ಆಗಮಿಸಲಿದ್ದಾರೆ. ಅವರು ಬೆಳಿಗ್ಗೆ 11:00 ಅಂಬಾಬಾಯಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ, ಎಲ್ಲಿ ಕಲ್ಲು ಎಸೆದಿದ್ರು, ಚಪ್ಪಲಿ ಎಸೆದಿದ್ರು ಆ ಜಾಗವನ್ನು ವೀಕ್ಷಣೆ ಮಾಡಿ, ಜೊತೆಗೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೂ ಯುವಕರನ್ನು ಮತ್ತು ಶಿವಾಜಿ ಮೂರ್ತಿಯ ಮತ್ತು ಬಸವಣ್ಣವರ ಮೂರ್ತಿಯನ್ನು ಇದೆಯಲ್ಲ ಅದನ್ನು ಕೂಡ ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ಅವ್ರ ಮುಖಾಂತರ ಕೂಡ ಒತ್ತಾಯ ಪಡಿಸೋರಿದ್ದೀವಿ. ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೀವಿ. ಆದರೆ ಜಿಲ್ಲಾಧಿಕಾರಿಗಳ ಬಾಗಲಕೋಟೆಗೆ ನಾವು ಕರೆಸ್ಕೊಳ್ತೀವಿ. ನಾವು ಕೂಡ ಇವತ್ತಿನವರೆಗೂ ಒತ್ತಾಯ ಪಡಿಸಿದ್ವಿ. ನಮ್ಮ ನಾಯಕರು ಇವತ್ತು DC ಮತ್ತು SP ಅವರ ನೇತೃತ್ವದ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದ ಸಭೆಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಹೋಗಿದ್ದರು. ಅವರು ಕೂಡ ಒತ್ತಾಯ ಪಡಿಸಿದ್ದಾರೆ. ಇವತ್ತಿನವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಯಾರು ಚಪ್ಪಲಿ ವಹಿಸಿದ್ರು ಮತ್ತು ಕಲ್ಲಿಸಿದ್ರು ಅವರನ್ನು ಅರೆಸ್ಟ್ ಮಾಡಿಲ್ಲ. ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಆ ಪ್ರತಿಭಟನೆ ರೂಪವಾಗಿ 26 ಕೂಡ ಭಾಳ ದೊಡ್ಡ ಪ್ರತಿಭಟನೆ ನಡೀತದೆ. ಸದ್ಯಕ್ಕೆ ಆ ರೀತಿಯನ್ನು ಯೋಚನೆ ಮಾಡಿಲ್ಲ. ಬಹುಶಃ ಜಗದೀಶ್ ಕಾರಂತರು ಈ ಸಭೆಗೆ, ಈ ಪ್ರತಿಭಟನೆಗೆ ಬರೋರಿಲ್ಲ, ಬಂದು ಕರೆ ಕೊಡೋದಿಲ್ಲ. ಯಾಕಂದರೆ ಬರುವಂಥ ದಿನದೊಳಗೆ ಹಿಂದೂಗಳ ಹಬ್ಬ ಹೋಳಿ ಹುಣ್ಣಿಮೆ ನಡೀತದೆ. ಆ ಹೋಳಿ ಹುಣ್ಣಿಮೆ ಕೂಡ ನಾವು ವಿಶೇಷವಾಗಿ ಆಚರಣೆ ಮಾಡಬೇಕಾಗುತ್ತೆ. ಹೀಗಾಗಿ ಯಾವುದೇ ಬಂದು ಕರೆ ಕೊಡೋದಿಲ್ಲ. ಹಾಗಾಗಿ ನಾವು ಇನ್ನೂ ಕೇಳ್ಕೊತೀವಿ, ಈ ಥರ ಯಾರು ಇನ್ನೂ ಪ್ರಯತ್ನ ಮಾಡಬೇಕು. ಆಮೇಲೆ 10 ಗಂಟೆಗೆ ಅಲ್ಲಿ ಅವ್ರು ಏನು ಮಾಡ್ತಿದ್ರು, ಅಷ್ಟು ಜನ ಯಾಕೆ ಸೇರಿದ್ರು, ಅಲ್ಲಿ ಕಲ್ಲು ಹಾಕಿತ್ತು. ಆಮೇಲೆ ಆ ವಿಡಿಯೋದಲ್ಲಿ ನೇರ ಕಟ್ಟಾಗಿ ಗೊತ್ತಾಗೈತಿ ಮೆರವಣಿಗೆ ಮಾಡಕತ್ತಿದ್ರು. ಅವಾಗ ಚಪ್ಪಲ್ ತೊಗೊಂಡು ಹೋಗ್ತಾರೆ, ಕಲ್ಲು ತೊಗೊಂಡು ಹೋಗ್ತಾರೆ. ಹಿಂಗಾಗಿ ಇದು ಪೂರ್ವ ನಿಯೋಜಿತವಾಗಿತ್ತು. ಹೀಗಾಗಿ ಮೊದಲು ಅಧ್ಯಕ್ಷರು ಬಂಧನ, ಅವ್ರ ಜೊತೆ ಎಲ್ಲರೂ ಬಂಧನ ಆಗಬೇಕು. ಆಮೇಲೆ ಇದೇನೀಗ ಮತ್ತೊಮ್ಮೆ ನಾವು ವಿಜೃಂಭಣೆಯಿಂದ ಮೆರವಣಿಗೆನೂ ಮಾಡ್ತೀವಿ, ಅದೇ ಜಾಗದಾಗ ಮಾಡ್ತೀವಿ. ಯಾಕಂದ್ರೆ ಎಲ್ಲಿ ಕಲ್ಲು ಬಿದ್ದಲ್ಲ ಅಲ್ಲೇ ಹೂ ಆಡ್ಬೇಕು. ಆಮೇಲೆ ಅದು ನಾವು ಕೊಟ್ಟು ಭಿಕ್ಷೆ ಅಲ್ಲ, ಅವ್ರ ಮಸೂತಿ ಅಲ್ಲದ, ನಾವು ಕೊಟ್ಟು ಭಿಕ್ಷೆ ನಮ್ಮ ಜಾಗ ಅಲ್ಲ. ಅವ್ರ ಭಾರತ ದೇಶ ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಬೇರೆ ಕಾರ್ಯಕ್ರಮ ಹೋಗೇ ಹೋಗ್ತೇವೆ. ಇದೇನು ಹೊಸದಲ್ಲ. ತಿಂಗಳು ಒಂದು ಸಾರಿ ಡೆಲ್ಲಿ ವಿಸಿಟ್ ಮಾಡೇ ಮಾಡ್ತೀವಿ ನಾವು. ಸೊ ಆ ಸಂದರ್ಭ ಹೋದಾಗೆ ರಾಷ್ಟ್ರೀಯ ಅಧ್ಯಕ್ಷನ ಬಿಡ್ತಾ ಇದ್ದೀವಿ. ಸೊ ಹೋದಾಗಂತ ಸ್ವಾಭಾವಿಕವಾಗಿ ಮಾತಾಡಬೇಕಾಗಿರುತ್ತೆ, ರಾಜಕೀಯ ಮಾತಾಡಿದ್ವಿ ಅಷ್ಟೇ. ಸರ್, ನಿರ್ಣಯ ಆಗಿದೆ, ಶೀಘ್ರದಲ್ಲಿ ಪ್ರಕಟಿಸ್ತಾರೆ ಅಂತ ನಿನ್ನೆ ಹೇಳಿದ್ರಿ ಸರ್. ಅಂದರೆ ಗೊಂದಲ ಬಗೆಹರಿಸೋದು ನಿರ್ಣಯ ಆಗಿದೆ ಅಂತ. ಗೊಂದಲ ಏನಾಗಿದೆ ರಾಜ್ಯದಲ್ಲಿ, ಅದನ್ನು ವಿನಂತಿ ಮಾಡಿದ್ದೀವಿ. ಬೇಗ ನೀವು ಮಧ್ಯೆ ಪ್ರವೇಶ ಮಾಡಬೇಕು, ಇಲ್ಲಾಂದರೆ ತೊಂದರೆ ಆಗ್ತೈತೆ ಕಾರ್ಯಕರ್ತರಿಗೆ, ಸರ್ಕಾರ, ಪಕ್ಷಕ್ಕೆ ಅಂತ ಹೇಳಿದ್ದೀವಿ. ಸೊ ಆದಷ್ಟು ಬೇಗ ಮಾಡ್ತೀವಿ ಅಂತ ಖರ್ಗೆಜಿಯವರ ನಿನ್ನೆ ಹೇಳಿದಂಥ ಉದ್ದೇಶ. ಬದಲಾವಣೆ ಅದು ಯಾವ ರೀತಿ ಒಟ್ಟು ಬಗೆಹರಿಸ್ಬೇಕು, ಗೊಂದಲ ಇರಬಾರ್ದು ಅನ್ನೋದು ನಮ್ಮ ಆಶೆ. ಅದನ್ನು ಹೇಳಿದ್ದೀವಿ ಅವ್ರಿಗೆ. ಶೀಘ್ರ ನಿರ್ಣಯ ಅಂತ ಹೇಳಿದ್ದಾರೆ, ಅಷ್ಟು ಮಾತ್ರ ಹೇಳಬಲ್ಲೆ. ಸರ್, ಬಾಗಲಕೋಟೆಯಲ್ಲಿ ಮೊನ್ನೆ ಶಿವಾಜಿ ಜಯಂತಿ ವೇಳೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಈ ಸದ್ಯಕ್ಕೆ ಇವತ್ತು ಶ್ರೀರಾಮುಲು ಅವರು ಹೇಳಿರುವಂಥದ್ದು, ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ, ಅಮಿತ್ ಶಾ ಅವ್ರಿಗೆ ಪತ್ರ ಬರಿತೀವಿ. ನೋಡಿ, ಯಾರಿಗೆ ಪತ್ರ ಬರೋದಿಲ್ಲ, ಯಾರು ಭಾಗಿಯಾಗಿದ್ದಾರೆ ಕಲ್ಲು ತೂರಾಟದಲ್ಲಿ, ಹಿಂದೂಗಳಾಗಿರ್ಬೋದು, ಮುಸ್ಲಿಮರು, ಬೇರೆ ಯಾರೇ ಆಗಿರ್ಬೋದು ಕೂಡ ಅದನ್ನು ಪೊಲೀಸರಿಗೆ ಗುರುಸ್ತಾರೆ, ಪತ್ತೆ ಹಚ್ತಾರೆ. ಅವ್ರ ಬೇಕಾರೆ ಬಗ್ಗೆ ಹೇಳ್ತಾರೆ. ಯಾರ ಬೇರೆ ಯಾರಿಗೋ ಹೋದ ಮನೆಯಲ್ಲಿದ್ದವರಿಗೆ, ದಾರಿಯವರಿಗೆ ತೊಂದರೆ ಕೊಡಲಿಕ್ಕೆ ಆಗೋಲ್ಲ. ಸೊ ಅದು ಸರ್ಕಾರ, ಪೊಲೀಸರು ನೋಡ್ತಾರೆ.
ಯಾರು ಭಾಗಿಯಾಗಿದ್ದಾರೆ ಅವ್ರು ಖಂಡಿತವಾಗಿ ಆರೋಪನೆ ಸರ್ಕಾರದ ವಿರುದ್ಧ ಮಾಡ್ತಿರೋದು. ಈ ಸರ್ಕಾರ ಬಂದ್ರೆ ಓಲೈಕೆ ಕಾರಣ ಈ ರೀತಿ ಅದಕ್ಕೆಲ್ಲ ಹೇಳಲಿಕ್ಕೆ ನಮ್ಮ ಕಡೆ ಯಾವುದೇ ಉತ್ತರ ಇಲ್ಲ. ಎಷ್ಟು ಮಾತ್ರ ಹೇಳಬಲ್ಲಿ ಯಾರು ತಪ್ಪಿಸ್ತರೋ ಅವ್ರ ಮ್ಯಾಗ ಮಾತ್ರ ಕ್ರಮ ಆಗಬೇಕು ಅಷ್ಟೇ. ಶ್ರೀರಾಮುಲು ಹೇಳಿರುವಂತದ್ದು ಈಗಾಗಲೇ ಏನು ಸರ್ಕಾರ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತಿದೆ, ಮತ್ತೊಂದು ಕಡೆ ಪೊಲೀಸರು ಅಸಹಾಯಕರಾಗಿದ್ದಾರೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತಿಲ್ಲ ಅನ್ನುವಂಥ. ಆಗ್ತಾರೆ ಟೈಮ್ ಬೇಕಲ್ಲ, ತಕ್ಷಣ ಯಾರು ಹಿಡಿಲಿಕ್ಕೆ ಆಗೋಲ್ಲ. ಅವ್ರು ನೋಡಬೇಕು, ವಿಡಿಯೋಗಳನ್ನು ಪರಿಶೀಲನೆ ಮಾಡಬೇಕು, ಯಾರು ಭಾಗಿಯಾಗಿದ್ದಾರೆ ಅವ್ರ ಕ್ರಮ ಕೈಗೊಳ್ತಾರೆ. ಈಗ ನಾವು ಹೇಳಿದ ಮ್ಯಾಗ ಅವ್ರು ಯಾರು ಅರೆಸ್ಟ್ ಮಾಡೋಕ್ಕಾಗೋಲ್ಲ, ಬಿಡ್ಲಿಕ್ಕೂ ಆಗೋಲ್ಲ, ಕ್ರಮ ಕೈಗೊಳ್ತಾರೆ. SP ಅವ್ರ ಮೇಲೆ ಕಲ್ಲು ಬಿದ್ದಿದೆ ಸರ್, ಆದರೂ ಕೂಡ ಅಲ್ಲಿ ಬಿದ್ದಿದೆ ಮಾಡಿದಾರಲ್ಲ, ಈಗಾಗಲೇ ಸುಮಾರು ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಹುಡುಕ್ಬೇಕಾಗ್ತದೆ, ಸ್ವಲ್ಪ ಟೈಮ್ ತೊಗೊಳ್ತೈತೆ, ಮಾಡೋಣ. ನಿಷ್ಪಕ್ಷವಾಗಿ ನಾವು 2 ಸಲ ಶಾಂತಿ ಸಭೆ ಮಾಡೋದಕ್ಕೆ ಜಿಲ್ಲಾಡಳಿತ ವಿಫಲ ಆಗಿದೆ ಸರ್. ಒಂದ್ಸಲ ಒಂದು ಕೋಮ್ನವ್ರು ಬಂದರೆ ಇನ್ನೊಂದ್ಸಲ ಒಂದು ಕೋಮ್ನವ್ರು ಬರೋಕ್ಕಾಗ್ತಾ ಇಲ್ಲ. ಇನ್ನೂರು ಕೂಡ ಶಾಂತಿ ನೆಲೆಸ್ತಾ ಇಲ್ಲ. ಬಿಗು ಬಂದು ಯಾರು ಭದ್ರ ಆಯ್ತು ಬಿಟ್ರಾಯ್ತು ಪೊಲೀಸರು ಅವ್ರ ಡ್ಯೂಟಿ ಮಾಡ್ತಾರೆ. ಬರ್ಬೇಕಂತೇನಿಲ್ಲ. ಸೊ ಪೊಲೀಸರು ತಮ್ಮ ಡ್ಯೂಟಿ ಮಾಡ್ತಾರೆ, ಕಾದು ನೋಡೋಣ. ಪೊಲೀಸರು ತಮ್ಮ ಕರ್ತವ್ಯನ ಸರಿಯಾಗಿ ಮಾಡ್ತಾರೆ, ನಾವೆಲ್ಲ ನಂಬಿದ್ದೀವಿ. ಒಳ್ಳೇದು ಮಾಡಲಿ. ಫಾರಿನ್ ಟೂರ್ ವಿಚಾರ ಇನ್ನೂ ಕೂಡ ಸಹಿಸಲ್ಲ. ಮುಂದಿನ ದಿನದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ. ನನ್ನ ಹೇಳೋದಿಷ್ಟೇ, ಪೊಲೀಸ್ ವರಿಷ್ಠಾಧಿಕಾರಿಗಳು DG ಅವರಿಗೆ IG ಅವರಿಗೆ ಹೇಳೋದು ಒಂದೇ, ನಮ್ಮ ಹಿಂದೂ ಪರ ಕಾರ್ಯಕರ್ತರು ಒಬ್ಬರು ಕೂಡ ಮುಟ್ಟಬಾರದು. ನೀನು ನಮ್ಮವ್ರು ಏನ್ ತಪ್ಪು ಮಾಡಿದ್ದಾರೆ ಇವತ್ತು ನೀನು ಮುಟ್ಟಕ? ನಮ್ಮವ್ರು ಏನು ಒಂದೇ ತಪ್ಪು ಕೂಡ ಮಾಡಿಲ್ಲ, ನಮ್ಮ ಕಡೆಯಿಂದ ತಪ್ಪಾಗ್ಲಿಲ್ಲ. ಇವತ್ತು ಕಲ್ಲು ತೂರಾಟ ಮಾಡಿರೋಂಥವ್ರು, ತಪ್ಪು ಮಾಡಿರೋದಂತವ್ರು, ಕಾನೂನನ್ನು ಕೈ ತಗೊಂಡಂತವ್ರು ಅವ್ರು ಬಿಟ್ಟು ನಮ್ಮನ್ನ ಅರೆಸ್ಟ್ ಮಾಡಕ್ ಕೊಟ್ಟಿರಿ. ನೋಡ್ರಿ, ನಾನು ಹೇಳೋದಿಷ್ಟೇ, ಪೊಲೀಸರಿಗೆ ಗಟ್ಟಿಯಾದಂತ ನಾನು ಒಂದ್ ರೀತಿ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಈ ರೀತಿ ಮಾಡೋದ್ರಿಂದ ಯಾರಿಗೆ ಶೋಭೆ ತರಲ್ಲ. ನಮ್ಮ ಹಿಂದೂ ಪರ ಕಾರ್ಯಕರ್ತರು ನೀವೇನ ಅರೆಸ್ಟ್ ಮಾಡಿದ್ರೆ ನಿಮ್ಮೆಲ್ಲ ಕಠಿಣವಾದಂತ ಕ್ರಮ ಅಂದ್ರೆ ದೊಡ್ಡ ಹೋರಾಟವನ್ನು ಕೂಡ ಮಾಡ್ಬೇಕಾಗುತ್ತೆ. ಅದು ರಾಜ್ಯ ಮಟ್ಟದ ಹೋರಾಟವನ್ನು ಮಾಡ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ರಿ. ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದ ಸ್ನೇಹಿತರೆ, ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಶಾಂತನಗೌಡ ಪಾಟೀಲ್ ಅವರು, ನಮ್ಮ ಪಕ್ಷದ ಹಿರಿಯರಾದಂತ ಪ್ರಧಾನ ಕಾರ್ಯದರ್ಶಿಗಳಾದಂತ ಮಲ್ಲಯ್ಯನವರು, ಶಿವಾನಂದ ಶಿರ್ಪುರ್ ಅವರು, ನಗರದ ಅಧ್ಯಕ್ಷರಾದಂತ ಬಸವರಾಜ್ ಅವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಭುವನೇಶ್ ಅವರು ಮತ್ತೆಲ್ಲ ಪ್ರಮುಖರು ಎಲ್ಲರೂ ಕೂಡ ಸೇರಿ ಇವತ್ತೇನು ಮೊನ್ನೆ ನಡೆದಂತ ಘಟನೆ, ಛತ್ರಪತಿ ಶಿವಾಜಿಯವರ ಜಯಂತ್ಯೋತ್ಸವ ಅಂಗವಾಗಿ ಏನು ಅಲ್ಲಿ ಪ್ರೊಸೆಷನ್ ಏನ್ ನಡೀತಾ ಇತ್ತನೋ ಆ ನಡೆಯುವಂತ ಸಂದರ್ಭದಲ್ಲಿ ಮಸೀದಿಯಿಂದ ನೇರವಾಗಿ ಕಲ್ಲು ತೂರಾಟ ಆಗಿದೆ. ಆ ಕಲ್ಲು ಜೊತೆಲಿ ಚಪ್ಪಲಿ ಕೂಡ ತೂರಾಟವನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ. ಅದು ನೇರವಾಗಿ ಕಲ್ಲು ತೂರಾಟ ಆದಂತ ಟೈಮಲ್ಲಿ ಒಂದು ಕಡೆ ಛತ್ರಪತಿ ಶಿವಾಜಿಯವರ ಜಯಂತ್ಯೋತ್ಸವ ಅಂಗವಾಗಿ ಎಲ್ಲಾರು ಕೂಡ ಜೈಕಾರಗಳು, ಜೈಘೋಷಗಳು ಹಾಕೊಂತ ಹೋಗ್ತಾ ಇದ್ದಾರ. ಹೋಗಂತ ಟೈಮಲ್ಲಿ ಕ್ಷುಲ್ಲಕ ಕಾರಣದಿಂದ ಏನಂದ್ರೆ ನಮ್ಮ ಛತ್ರಪತಿ ಶಿವಾಜಿಯವರ ಜಯಂತ್ಯೋತ್ಸವ ಮಸೀದಿ ಮುಂದೆ ಹೋಗಬಾರದು ಅನ್ನಂತ ಕಾರಣದಿಂದ ಅಲ್ಲಿಂದ ನೇರವಾಗಿ ಕಲ್ಲು ತೂರಾಟವನ್ನು ಮಾಡುವಂತ ಕೆಲಸ ಮಾಡಿದಾರ. ಅಲ್ಲಿ ವಾಹನಕ್ಕೆ ಬೆಂಕಿ ಹಚ್ಚಂತ ಕೆಲಸ ಮಾಡಿದಾರ. ಯಾರೋ 2 ವೀಲರ್ದಲ್ಲಿ ಬಂದು ಜೊತೆಲಿ ಅಲ್ಲಿಂದ ಕಲ್ಲು ಮತ್ತು ಚಪ್ಪಲಿಗಳೆಲ್ಲ ತೂರಾಟ ಮಾಡುವಂತ ಕೆಲಸ ಮಾಡಿದಾರ. ಅದು ನೇರವಾಗಿ ಬಿದ್ದಿರಂತದ್ದು SP ಸಾಹೇಬರಿಗೆ ಬಿದ್ದಿದೆ. SP ಸಾಹೇಬ್ರು ಆ ಕಲ್ಲಿಂದ ಪೆಟ್ಟು ತಿಂದು ರಕ್ತ ಸುರಿತಾ ಇದೆ ತಲೆಯಿಂದ. ಆದ್ರೆ SP ಸಾಹೇಬ್ರು ಒಪ್ಕೊಳಕ್ಕೆ ರೆಡಿ ಇಲ್ಲ. SP ಸಾಹೇಬ್ರು ಏನಂತ ಇದಾರೆ, ಇಲ್ಲ ಕಲ್ಲಂತೂ ಅಲ್ಲಿಂದ ಮಸೀದಿಂದ ಕಲ್ಲು ತೂರಾಟ ಆಗಿದೆ, ತೂರಾಟ ಆದಂತ ಟೈಮ್ ನನ್ ಪೆಟ್ಟು ಬಿದ್ದಿದೆ, ನನ್ ಏನ್ ಆಗಿಲ್ಲ ಅನ್ನಂತದ್ದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವ್ರು ಇಷ್ಟ, ಯಾಕಂದ್ರೆ ಅವರು ಸರ್ಕಾರದಲ್ಲಿ ಕೆಲಸ ಮಾಡಂತವ್ರು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಈ ರೀತಿ ಇದ್ದಂತ ಟೈಮಲ್ಲಿ ನಾನು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ. ಯಾಕಂದ್ರೆ ಇವತ್ತು ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ, ಇವತ್ತು ಛತ್ರಪತಿ ಶಿವಾಜಿಯವರು ಪ್ರತಿ ವರ್ಷ ಕೂಡ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ, ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವತ್ತು ಕೂಡ ಆಚರಣೆಯನ್ನು ಮಾಡ್ಕೊಂತ ಬಂದಿದ್ದಾರ. ಆಚರಣೆ ಮಾಡುವಂತ ಟೈಮಲ್ಲಿ 100 ಮಂದಿ ಹಿಂದೂ ಪರ ಕಾರ್ಯಕರ್ತರು ಘೋಷಣೆಗಳು ಹಾಕ್ತಾರ. ಛತ್ರಪತಿ ಶಿವಾಜಿ ಎಲ್ಲಿ ಇರ್ತಾನೋ ಅಲ್ಲಿ ದೇಶ ಇರುತ್ತೆ, ಆ ದೇಶದ ಜೊತೆಲಿ ಕೇಸರಿ ಬಾವುಟ ಇರುತ್ತೆ, ಕೇಸರಿ ಬಾವುಟ ಜೊತೆಲಿ ಅಲ್ಲಿ ಶಿವಾಜಿ ಮಹಾರಾಜ್ ಅವರು ಕೂಡ ಇರ್ತಾರ. ಧರ್ಮ ಅನ್ನಂಥದ್ದು ಶಿವಾಜಿ ಮಹಾರಾಜ್ ಅವ್ರ ಜೊತೆಲಿನೇ ಕೂಡ್ಕೊಂಡು ಇವತ್ತು ಧರ್ಮದ ಜೊತೆಲಿ ಶಿವಾಜಿ ಮಹಾರಾಜರು ಕೂಡ ಬೆಳ್ಕೊಂತ ಬಂದಾರ. ಇವತ್ತು ಸೂರ್ಯಚಂದ್ರ ಇರೋ ತನಕ ಕೂಡ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವ ನಡೀತದೆ. ಆದ್ರೆ ಅವರು ಕ್ಷುಲ್ಲಕ ಕಾರಣದಿಂದ ಹಿಂಗ ಹೋಗಬಾರದು ಅನ್ನಂಥದ್ದು ಹಿಡ್ಕೊಂಡು
ಇವತ್ತು ಕಲ್ಲು ತೂರಾಟ ಮಾಡಿದಂತ ಟೈಮಲ್ಲಿ ನೇರವಾಗಿ ಪೊಲೀಸರಿಗೆ ಏನ್ ಪೆಟ್ಟು ಬಿದ್ದಿದ್ದೇನೋ, ಜೊತೆಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಏನು ಪೆಟ್ಟು ಬಿದ್ದಿದ್ದೇನೋ, ಇವತ್ತು ನಾವು ಎಂತ ಪರಿಸ್ಥಿತಿಯಲ್ಲಿ ಕೂಡ ಬೀದಿಗೆ ಬಂದು ನಿಂತೀವಿ. ನಾವಂತೂ ಒಂದು ಇಂಚು ಕೂಡ ಹಿಂದಕ್ಕೆ ಸರಿ ಅಂತ ಪ್ರಶ್ನೆ ಇಲ್ಲ. ನಮ್ಮ ಹಿಂದೂ ಪರ ಕಾರ್ಯಕರ್ತರನ್ನ ರಕ್ಷಣೆ ಮಾಡೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೇನ್ ಆದ್ಯತೆ ಮತ್ತೆ ಫಂಡಮೆಂಟಲ್. ನಮಗೆ ಇವತ್ತು ಅನ್ಕೋಬಹುದು ಸರ್ಕಾರ ಇದೆ, ಸರ್ಕಾರ ಇದ್ದಿದ್ದಕ್ಕೋಸ್ಕರವಾಗಿ ಅವ್ರು ಯಾರನ್ನ ಏನ್ ಕಲ್ಲು ತೂರಾಟ ಮಾಡಿದಾರೋ, ಯಾರು ಚೊಪ್ಪಲಿ ತೂರಾಟ ಮಾಡಿದಾರೋ, ಯಾರು ಪೆಟ್ರೋಲ್ ಗಾಡಿಗೆ ಬೆಂಕಿ ಹಚ್ಚಿದಾರೋ ಅವ್ರು ಅರೆಸ್ಟ್ ಮಾಡಿದ ನಂತರ ಕೂಡ ಇನ್ನು ಸಾಕಷ್ಟು ಮಂದಿನ ಅರೆಸ್ಟ್ ಮಾಡಬೇಕಾಗಿ ಇಲ್ಲಿ ತನಕ ಅರೆಸ್ಟ್ ಮಾಡ್ತಾ ಇಲ್ಲ. ನನ್ನ ಹಿಂದೂ ಪರ ಕಾರ್ಯಕರ್ತರನ್ನ ಯುವಕರನ್ನ ಅರೆಸ್ಟ್ ಮಾಡ್ತಾ ಇದಾರ. ಇವ್ರು ತಪ್ಪು ಮಾಡಿದಂತ ಅವರು, ಕಲ್ಲು ತೂರಾಟ ಮಾಡಿದಂತರ ಅವರು, ಗಾಡಿಗೆ ಬೆಂಕಿ ಹಚ್ಚಿದಂತವ್ರು, ಅವರು ಇಷ್ಟು ಗಲಭೆಗೆ ಕಾರಣದಂತರ ಅವರು. ಇವತ್ತು ನಾವ್ ಯಾರನ್ನ ಆಗ್ಲಿ ಛತ್ರಪತಿ ಶಿವಾಜಿ ಅವ್ರ ಹತ್ರ ಹೋಲ್ಸ್ಕೊಳಕ್ ಆಗುತ್ತೇನು? ಹೈದರಾಲಿಯನ್ನು ಹೋಲ್ಸ್ಕೊಳಕ್ ಆಗುತ್ತೆ? ಟಿಪ್ಪು ಸುಲ್ತಾನ್ ಹೋಲ್ಸ್ಕೊಳಕ್ ಆಗುತ್ತೇನ? ಛತ್ರಪತಿ ಶಿವಾಜಿನೇ ಆ ಹಿಂದೂ ಧರ್ಮದ ಒಬ್ಬ ಕಿಂಗ್ ಆತ. ಇವತ್ತು ನೀವು ಎಲ್ಲಾರು ಕೂಡ ಸೇರ್ಕೊಂಡು ಈ ರೀತಿ ಆಗಬಾರ್ದು ಅನ್ನಂತ ಏನ್ ಮಾಡ್ತಾ ಇದ್ರು, ಅದಕ್ಕೆ ಯಾವತ್ತೂ ಕೂಡ ನಲಿಯಕ್ ಸಾಧ್ಯ ಇಲ್ಲ. ಎಲ್ಲಿ ಹಿಂದೂಸ್ತಾನದಲ್ಲಿ, ಭಾರತದಲ್ಲಿ ಯಾವ ಹಿಂದೂ ಇರ್ತಾನೋ, ಹಿಂದೂ ಇರೋ ತನಕ ಕೂಡ ಶಿವಾಜಿ ಮಹಾರಾಜ್ ಇರ್ತಾನೋ, ಶಿವಾಜಿ ಮಹಾರಾಜ್ ಇರೋ ತನಕ ಹಿಂದೂ ಧ್ವಜ ಇರುತ್ತಾನೋ, ಅಲ್ಲಿ ತನಕ ಹಿಂದುತ್ವನ ಅಳಿಸ್ಲಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಸೂರ್ಯ ಚಂದ್ರ ಇರೋ ತನಕ ಕೂಡ ನಡೀತದೆ, ಯಾರು ಕೂಡ ತಡೆಯಕ್ಕಾಗಲ್ಲ. ಹಂಗಾಗಿ ಇವತ್ತು ನಾನು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ. ಸರ್ಕಾರನ ಇವತ್ತು ಇಂಟೆಲಿಜೆನ್ಸ್ ಸಂಪೂರ್ಣವಾಗಿ ಫೇಲ್ ಆಗಿದೆ. ನಮ್ಮ ಕಾರ್ಯಕರ್ತನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ರಿ ನೀವು? ನಿಮ್ಗೆ ಯಾರ ಅಧಿಕಾರವನ್ನು ಕೊಟ್ಟಾರ ಇವತ್ತು ನಮ್ಮ ಕಾರ್ಯಕರ್ತರ ಅರೆಸ್ಟ್ ಮಾಡಕ, ನಮ್ಮ ಹಿಂದೂ ಪರ ಕಾರ್ಯಕರ್ತರ ಅರೆಸ್ಟ್ ಮಾಡಕ? ಬಾಗಲಕೋಟೆ ಜಿಲ್ಲೆ ಒಂದು ತಿಂಗಳು ನಿರ್ಬಂಧನೆ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ, DC ಆರ್ಡರ್ ಮಾಡಿದ್ದಾರೆ ಅಂತನ್ನುವಂಥದ್ದು ಹೇಳಿದರು. ನಾನು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮಹಾಪುರುಷರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಲ್ಲೆಸೆದಂಥವರಿಗೆ ಇವರು ಗಡೀಪಾರು ಮಾಡೋದಿಲ್ಲ. ಇವರು ಯಾರು ದೇಶವನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ದೇಶದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅಂಥವರನ್ನು ಗಡೀಪಾರು ಮಾಡ್ತಾ ಇರುವಂಥದ್ದು, ನಿರ್ಬಂಧನೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದೆ. ನಾಚಿಕೆಗೇಡಿನ ಸಂಗತಿ. ಸ್ವಾತಂತ್ರ್ಯ ಹರಣ ಮಾಡ್ತಾ ಇದೆ. ನಾನು ಮಾತನಾಡಿದ ನಂತರ ಏನಾದರೂ ನಿಮಗೆ ತಪ್ಪು ಅನಿಸಿದರೆ ನನ್ನ ಮೇಲೆ ಕೇಸ್ ಹಾಕಿ, ಆದರೆ ಮಾತನಾಡೋಕ್ಕೆ ಅವಕಾಶ ಕೊಡೋಲ್ಲ, ವಿಚಾರವನ್ನು ಹೇಳೋಕ್ಕೆ ಅವಕಾಶ ಕೊಡೋಲ್ಲ ಅಂತಂದರೆ ನೀವು ಸಂವಿಧಾನ ವಿರೋಧಿಗಳಿದೆ. ಕಾಂಗ್ರೆಸ್ನವ್ರನ್ನ ಡಾಕ್ಟರ್ ಅಂಬೇಡ್ಕರ್ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇವತ್ತು ಕಲ್ಲು ಎಸೆಯುವಂಥವರನ್ನು ತಡೆಯುವಂತಹ ಪ್ರಕ್ರಿಯೆ ನಿಮ್ಮ ಕಡೆ ಮಾಡ್ತಾ ಇಲ್ಲ. ದೇಶದ್ರೋಹಿಗಳನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರು ತಡೆಯುವಂಥವ್ರ ನಿಮ್ಮ ಮಾಡ್ತಾ ಇಲ್ಲ. ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿ ಬರೀ ಓಟು ಮಾಡಿ ಅಧಿಕಾರದ ದಾಹದಿಂದ ಈ ದೇಶ ಬರ್ಬಾದ್ ಮಾಡ್ತಾ ಇದೆ. ಸೊ ನಾನು ಇವತ್ತು ಮದುವೆ ಇದೆ, ಇವತ್ತು ನಾಳೆ ಕಾರ್ಯಕ್ರಮ ಇದೆ, ಮದುವೆಗಾದರೂ ಒಂದು ಅಟೆಂಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು DC ಅವರಿಗೆ ಮನವಿ ಮಾಡ್ತೀನಿ. ನಾಳಿನ ಕಾರ್ಯಕ್ರಮ ನೋಡೋಣ. ಆದರೆ ಈಗ ಅವರು ಹೇಳಿದಂಥ ಇದನ್ನು ಯಾವ ರೀತಿ ಏನು ಸ್ವೀಕಾರ ಮಾಡ್ಕೊಳ್ಬೇಕು ಅಂತನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ರೀತಿ ಬ್ಯಾನ್ ಮಾಡುವಂಥ ಪ್ರವೃತ್ತಿಯನ್ನೇ ನಾನು ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.